ಇಷ್ಟೇ ಆಗಿದೆ ಅಂತ ನಡೀರಿ ಏನಾಗುತ್ತೋ ನೋಡೋಣ ಬಿಸ್ನೆಸ್ ಅನ್ನು ಹ್ಮ್ ಅಂತ ಹೇಳಿ. ಸೊ ಐ ಯೂಸ್ ಟು ಟೇಕ್ ಕೇರ್ ಆಫ್, ನಿಂಗೆ ಗೊತ್ತಿದೆ ಸೆಕೆಂಡ್ ಪಿ ಹ್ಮ್. ಯು ಮ್ಯಾಥ್ಸ್ ಹೆಂಗಿತ್ತು ನಂದು ಅಂತ. ಬಟ್ ಐ ಟುಕ್ ಬ್ಯಾಂಕಿಂಗ್ ಎವ್ರಿಥಿಂಗ್, ಅವ್ರದ್ದೆಲ್ಲ ಕೆಲಸ ಬ್ಯಾಂಕಿಂಗ್ ಕೆಲಸ ನಾನೇ ಮಾಡಕ್ ಶುರು ಮಾಡಿದೆ. ಓ. ಇಷ್ಟೇ ಬರೋಣ ಅಂತ ಹೋಗಿ ಬಂದೆ ಅಷ್ಟೇ. ಹ್ಮ್. ಸಿವಿಯರ್ ಪೇನ್ ಲೆಫ್ಟ್ ಲೆಗ್ ಅಲ್ಲಿ, ಎಷ್ಟು ಸಿವಿಯರ್ ಅಂದ್ರೆ ರಾತ್ರಿ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ. ಓಕೆ. ಆಮೇಲೆ ಸ್ವಲ್ಪ ಲಿಫ್ಟ್ ಮಾಡ್ಕೊಂಡು ನಂಗೆ ಶೂಸು ಹಾಕೊಳಕ್ ಆಗ್ತಿರ್ಲಿಲ್ಲ. ಪ್ಲಸ್ ಆದ್ಮೇಲೆ ನಂಗೆ ಆಂಕಲ್ ಪೇನ್ ಶುರು ಆಯ್ತು, ಹ್ಮ್ ತುಂಬಾ ಆಂಕಲ್ ಪೇನ್. ಐ ಯೂಸ್ ಟು ಟೈ ಬೆಲ್ಟ್ ಆಲ್ವೇಸ್. ಏಜ್ ಆಗ್ತಾ ಇದೆ, ನೆಕ್ಸ್ಟ್ ಹೆಂಗ್ ನೋಡ್ಕೊಳ್ಳೋದು, ನನ್ ಫಿಸಿಕಲ್ ಹೆಲ್ತ್ ಹಿಂಗೆ ಆದಾಗ ಸಂದೇಶ್ ಗಮನ ಕೊಡೋದು ಹೆಂಗೆ, ಏಜ್ ಅಷ್ಟೇ ಆಗಿದೆ ಅಂತ ನಡೀರಿ ಏನಾಗುತ್ತೋ ನೋಡೋಣ ಬಿಸ್ನೆಸ್ ಅನ್ನು ಹ್ಮ್ ಅಂತ ಹೇಳಿ. ಸೊ ಐ ಯೂಸ್ ಟು ಟೇಕ್ ಕೇರ್ ಆಫ್, ನಿಂಗೆ ಗೊತ್ತಿದೆ ಸೆಕೆಂಡ್ ಪಿ ಯು ಹ್ಮ್. ಮ್ಯಾಥ್ಸ್ ಹೆಂಗಿತ್ತು ನಂದು ಅಂತ. ಬಟ್ ಐ ಟುಕ್ ಬ್ಯಾಂಕಿಂಗ್ ಎವ್ರಿಥಿಂಗ್, ಅವ್ರದ್ದೆಲ್ಲ ಕೆಲಸ ಬ್ಯಾಂಕಿಂಗ್ ಕೆಲಸ ನಾನೇ ಮಾಡಕ್ ಶುರು ಮಾಡ್ದೆ. ಓ. ಎವ್ರಿಥಿಂಗ್ ಪೇಮೆಂಟ್ ಇದು. ನಮ್ದು ಹೆಂಗೆ ಅಂದ್ರೆ ವಿ ಲೆಂಡ್ ಮನಿ ಟು ದ ಫಾರ್ಮರ್ಸ್ ಹ್ಮ್ ಅಂಡ್ ದೇ ಬ್ರಿಂಗ್ ಅಸ್ ದ ಕಾಮೊಡಿಟೀಸ್ ಅಂಡ್ ವಿ ಸೆಲ್ ಇಟ್ ಟು ದ ಹೋಲ್ಸೇಲರ್ಸ್. ಅಂದ್ರೆ ಬೇರೆ ಟ್ರಾನ್ಸ್ಫರ್ ಎಲ್ ಮಾಡ್ತಾರೆ, ಸೊ ವಿ ಸೆಲ್ ದೋಸ್ ಕಮೋಡಿಟೀಸ್ ಟು ದೆಮ್. ಹಾ ಹಾ ಹಾ. ಸೊ ಇವ್ರಿಗೆ ಪೇಮೆಂಟ್ ಮಾಡಿರ್ತೀವಲ್ಲ, ಅವ್ರು ಕೊಟ್ಟವರು 15 days ಆದ್ಮೇಲೆ ನಮಗ್ ಮತ್ತೆ ಪೇಮೆಂಟ್ ಮಾಡ್ತಾರೆ. ಐ ಯೂಸ್ ಟು ಗೋ ಟು ದ ಶಾಪ್, ಕಲೆಕ್ಟ್ ದ ಪೇಮೆಂಟ್ ಅಂಡ್ ಡಿಪಾಸಿಟ್ ಇನ್ ದ ಬ್ಯಾಂಕ್. ಸೊ ಐ ಯೂಸ್ ಟು ಡೂ ಎವ್ರಿಥಿಂಗ್. ಅದಕ್ಕೆ ಬೇಸಿಕ್ ಏನು, ಸಬ್ಟ್ರಾಕ್ಷನ್, ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇಷ್ಟೇ ಬರೋದು ಲೈಫ್ ಅಲ್ಲಿ. Then I ಅದು thought, oh, ಅದೊಂಥರ ಲೈಫ್ cos ಸ್ಕಿಲ್ theta, sin ಆಗ್ಬಿಟ್ಟಿದೆ. theta, cos theta, sin theta doesn't make any sense in life. ಒಂದೊಂದ್ಸರಿ ನೆನಪಾಗಿ ನಗ್ತಾ ಇರ್ತೀನಿ, ಹಾ. ಮ್ಯಾಥ್ಸ್ ಅಲ್ಲಿ ಹೆಂಗಿದೆ PUC ಚೇಂಜ್. ಹೌದು. ಅದು ಕಲಿಬೇಕಾಗಿತ್ತು. ಆ ಕಲ್ತಿದ್ದಕ್ಕೆ ಇವತ್ತು ಯಾವ್ದು ಇಂಪಾರ್ಟೆಂಟು ನಿನಗೆ ಯಾವ್ದಿಲ್ಲ ಅನ್ನೋದು ಏನೋ ಗೊತ್ತಾಯ್ತು. ಅಲ್ಲಿವರೆಗೂ ನಡ್ಕೊಂಡಿರೋದು. ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹ್ಮ್ ಅರೌಂಡ್ 42 years ತನಕ ನಂಗೆ ಇಟ್ ವಾಸ್ ವೆರಿ ಹೆಲ್ದಿ. ಹ್ಮ್ ತುಂಬಾ ಓಡಾಡ್ತಿದ್ದೆ. ಆಮೇಲೆ ಆ ಟೈಮಲ್ಲಿ ಎಷ್ಟು 35 yearsಗೆನೋ ಈ ಮನೆ ಕಟ್ಟಿದ್ವಿ. ಐ ಹ್ಯಾಡ್ ಟು ಟೇಕ್ ಕೇರ್. ಇಲ್ಲೂ ಬಂದು ನೋಡ್ಕೊಂತಿದ್ದೆ, ಮಗಳ್ ಸ್ಕೂಲಿಗೆ ಕಳಿಸ್ತಿದ್ದೆ, ಸಂದೇಶ್ ಬಿಸ್ನೆಸ್ ನೋಡ್ಕೊಂತಿದ್ದೆ, ಎಲ್ಲಾ ಕಡೆ ಓಡಾಡ್ತಿದ್ದೆ. ಹ್ಮ್ ಅವಾಗ ಏನು ಇದು ಅನ್ಸ್ತಿರ್ಲಿಲ್ಲ. ಐ ವಾಸ್ ವೆರಿ ಹೆಲ್ದಿ ಹ್ಮ್ ದಟ್ ಟೈಮ್. ಆಮೇಲೆ 40+ ಆದ್ಮೇಲೆ ನಂಗೆ ಆಂಕಲ್ ಪೇನ್ ಶುರು ಆಯ್ತು, ಹ್ಮ್ ತುಂಬಾ ಆಂಕಲ್ ಪೇನ್. ಐ ಯೂಸ್ ಟು ಟೈ ಬೆಲ್ಟ್ ಆಲ್ವೇಸ್. ಸೊ ಆಂಕಲ್ ಪೇನ್ ಶುರು ಆಯ್ತು. ಆಮೇಲೆ 2-3 years ತುಂಬಾ ತೊಂದ್ರೆ ಕೊಡ್ತು. ಅದ್ರ ಹ್ಮ್ ಮಧ್ಯದಲ್ಲಿ ಹಿಂಗೆ ಶಟ್ಲ್ ಆಡಕ್ ಹೋಗಿ ಕಾಲ್ ಟ್ವಿಸ್ಟ್ ಆಗಿ ಸ್ಟ್ರೈನ್ ಆಯ್ತು. ಹ್ಮ್ ಸೊ ಅದು ಅಷ್ಟೇ 1 month ಅದು ಬ್ಯಾಂಡೇಜ್ ಮಾಡಿದ್ರು, ಹ್ಮ್ ಹ್ಮ್ ಅದ್ರಲ್ಲಿ ರೆಸ್ಟ್ ಮಾಡ್ಬೇಕಾಯ್ತು. ಏನಂದ್ರೆ ನಮ್ಮ ಮನೆ ಸಂದೇಶ್ ವೀಲ್ ಚೇರ್ ಅಲ್ಲೇ ಓಡಾಡ್ಕೊಂಡು ಸಂದೇಶ್ ಕೆಲ್ಸನೂ ಮಾಡ್ಕೊಂಡು ಐ ಕುಡ್ ಡೂ ಸಂದೇಶ್ ಹ್ಮ್ ಹ್ಮ್ ವರ್ಕ್. ಹ್ಮ್ ಅವ್ರಿಗೆ ಏನ್ ಹೆಲ್ಪ್ ಬೇಕೋ ಮಾಡ್ತಾ ಇದ್ದೆ, ಬಿಕಾಸ್ ಎವ್ರಿಥಿಂಗ್ ಈಸ್ ಆನ್ ಬೆಡ್ ಅಲ್ವಾ ಹ್ಮ್ ಹ್ಮ್ ಅವ್ರದ್ದು. ಸೊ ಮಾಡ್ತಾ ಇದ್ದೆ, ಹಂಗೇನಿಲ್ಲ. ಹ್ಮ್. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನೀ ಪೇನ್ ಶುರು ಆಯ್ತು. ಏನು ಅಂದ್ರೆ ಕೂತ್ ಎದ್ರೆ ಸ್ವಲ್ಪ ಸ್ಟೆಪ್ಸ್ ಒಂಥರ ಹಿಂಗ್ ಬಗ್ಗಿ ನಡಿಬೇಕಾಯ್ತು, ಓ. ಫಾಸ್ಟ್ ಆಗಿ ನಡ್ಕೊಂಡು ಹೋಗಕ್ಕಾಗ್ತಿಲ್ಲ. ಓಕೆ. 45 ಅಷ್ಟೊತ್ತಿಗೆ ಅನ್ಸುತ್ತೆ. ಹ್ಮ್ 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 ಆಮೇಲೆ ಸ್ಟೆಪ್ಸ್ ಹತ್ಬೇಕಾದ್ರೆ ಶಬ್ದ ಬರ್ತಾ ಇತ್ತು ನೀಯಲ್ಲಿ. ನಾನೇನ್ ಅನ್ಕಂಡೆ, ಇನ್ನೇನ್ ಪೇನ್ ಸ್ಟಾರ್ಟ್ ಆಗಿದೆ, ವಯಸ್ಸಾಯ್ತಲ್ಲ, ತುಂಬಾ ಹ್ಮ್. ಓಡಾಡ್ತೀನಿ ಅನ್ಕೊಂಡು. ಸೊ ಅಲ್ಲ, ವಯಸ್ಸು 45ಕ್ಕೆ ವಯಸ್ಸು ಅಂದ್ಬಿಟ್ರೆ. ನಾನ್ ಮಾಡೋ ಕೆಲ್ಸ ಹಂಗಿತ್ತಲ್ಲ ಸಂದೇಶ್ನಲ್ಲಿ, ಅಂದ್ರೆ ವೀಲ್ ಚೇರ್ ಲಿಫ್ಟ್ ಮಾಡೋದು ಇದು ಎಲ್ಲ ಇತ್ತಲ್ಲ. ಸೊ ಪ್ರೆಷರ್ ಆಗಿ ಇದಾಗಿದೆ ಅಂದ್ಬಿಟ್ಟು ಯೋಗ ಶುರು ಮಾಡ್ದೆ. ಹಾ. ಯೋಗ ವಜ್ರಾಸನ ಹಾಕಕ್ ಆಗ್ತಿರ್ಲಿಲ್ಲ. ಸ್ವಲ್ಪ ನಿಧಾನಕ್ಕೆ ವಜ್ರಾಸನ ಎಲ್ಲ ಹಾಕಕ್ ಶುರು ಮಾಡ್ದೆ. ಸೊ ಪೇಯ್ನ್ ಏನಿರ್ಲಿಲ್ಲ, ಕಮ್ಮಿ ಆಯ್ತು ಪೇಯ್ನ್. ಹ್ಮ್ ಆಮೇಲೆ ಐ ವಾಸ್ ವೆರಿ ಹ್ಯಾಪಿ, ಓ ಯೋಗ ಇಂದ ಎಲ್ಲ ಕಮ್ಮಿ ಆಯ್ತು ಹ್ಮ್ ಅಂತೆಲ್ಲ ಚೆನ್ನಾಗಿ ಖುಷಿಯಾಗಿದ್ದೆ. ಯೋಗ ದಿನ ಬೆಳಗ್ಗೆ ಯೋಗ ಮಾಡಿ, ಆಮೇಲೆ ಐ ಹ್ಯಾಡ್ ಅ ಪೆಟ್. ಹ್ಮ್ ಬೆಳಗ್ಗೆ ಸಂಜೆ 2 ವಾಕ್ ಕರ್ಕೊಂಡು ಹೋಗ್ತಿದ್ದೆ ಅದನ್ನ. ಹ್ಮ್ ಆಮೇಲೆ ಸಂದೇಶ್ ಕೆಲ್ಸ ಮಾಡ್ತಿದ್ದೆ, ಬ್ಯಾಂಕಿಂಗು ಎಲ್ಲ ಓಡಾಡ್ತಿದ್ದೆ. ಹ್ಮ್ ಸೊ ಚೆನ್ನಾಗಿ ಆಯ್ತು. ಆಮೇಲೆ 50 years ಆದ್ಮೇಲೆ ಬ್ಯಾಂಕಿಂಗ್ ಎಲ್ಲ ಕಮ್ಮಿ ಮಾಡಿದ್ವಿ, ಹ್ಮ್ ಹ್ಮ್ ಡಿಜಿಟಲ್ ಬಂತಲ್ಲ. ಸೊ ಹ್ಮ್ ನಂದು ಅಷ್ಟು ಓಡಾಟ ಇರ್ಲಿಲ್ಲ. ಆಮೇಲೆ ಸಂದೇಶ್ ಅವರ ನೆವ್ಯೂ ಬಂದ, ಈಗ ಅವನೇ ನೋಡ್ಕೊಂತಾನೆ. ಹ್ಮ್ ಸೊ ಸಂದೇಶ್ ನನಗೆ ಫುಲ್ ರೆಸ್ಟ್ ಕೊಟ್ಬಿಟ್ರು 50 years ಆದ್ಮೇಲೆ. ಹ್ಮ್ ಸೊ ನಂಗೆ ನೋವು ಕಾಣಿಸ್ಕೊಳ್ಳಿಲ್ಲ, ಏನಿಲ್ಲ, ಆರಾಮಾಗೆ ಇದ್ದೆ ಸಂದೇಶ್ ನೋಡ್ಕೊಂಡು ಓಡಾಡ್ಕೊಂಡು. ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಏನಿಲ್ಲ, ಬೆಳಗ್ಗೆ ಯೋಗ ಮಾಡಿ ಒಂದ್ ರೌಂಡ್ ವಾಕ್ ಹೋಗ್ ಬರೋಣ ಅಂತ ಹೋಗಿ ಬಂದೆ ಅಷ್ಟೇ. ಹ್ಮ್ ಸಿವಿಯರ್ ಪೇನ್,
ಲೆಫ್ಟ್ ಲೆಗ್ ಅಲ್ಲಿ. ಎಷ್ಟು ಸಿವಿಯರ್ ಅಂದ್ರೆ ರಾತ್ರಿ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ. ಓಕೆ. ಆಮೇಲೆ ಸ್ವಲ್ಪ ಲಿಫ್ಟ್ ಮಾಡ್ಕೊಂಡ್ ನಂಗೆ ಶೂಸು ಹಾಕೊಳಕ್ ಆಗ್ತಿರ್ಲಿಲ್ಲ ಕಾಲಿಗೆ. ಅಷ್ಟು ಲೆಫ್ಟ್ ಲೆಗ್ ಪೇನ್ ಶುರು ಆಯ್ತು. ಇಷ್ಟು ವರ್ಷ ಏನು ಕಾಣಿಸ್ಕೊಳ್ಳಿಲ್ಲ, ಇದ್ದಕ್ಕಿದ್ದಾಗೆ ಅಕ್ಟೋಬರ್ ಅಲ್ಲಿ ಹಿಂಗಾಯ್ತು. ಸೊ ಮತ್ತೆ ಇಲ್ಲಿ ಆರ್ತೋಗ್ ತೋರಿಸ್ದೆ. ಅವ್ರೇನಂದ್ರು, ಇಲ್ಲ ಒಂದ್ ಎಕ್ಸ್ರೇ ಮಾಡೋಣ ಮೇಡಮ್, ಏನಾಗಿದೆ ನೋಡೋಣ ಅಂತಂದ್ರು. ಸರಿ ಅಂತ ಎಕ್ಸ್ರೇ ಮಾಡಿದಾಗ ಲೆಫ್ಟ್ ಲೆಗ್ ಫುಲ್ ಇದು ಸೌದಿದೆ ನಿಮ್ದು, ಮುಂದೆ ಸರ್ಜರಿ ಮಾಡ್ಲೇಬೇಕು. ಬಟ್ ಆಪ್ಷನ್ ಒಂದಿದೆ, ಜೆಲ್ ಇಂಜೆಕ್ಷನ್ ಕೊಡ್ಬೋದು. ಜೆಲ್ ಇಂಜೆಕ್ಷನ್ ಅಂತಾರೆ. ಇದು ಅದೇ ಆಂಕಲ್ಲೇನಾ? ಮುಂಚೆ ಯಾವ್ದು ಆಂಕಲ್ ನೋವಿತ್ತು ಅದೇ ಇಲ್ಲ ಆಂಕಲ್ಲೇನಾ? ಇಲ್ಲ, ಲೆಫ್ಟ್ ಲೆಫ್ಟ್ ಆಂಕಲ್ ಅಲ್ಲ, ನೀ ಲೆಫ್ಟ್ ನೀ ಶುರು ಆಯ್ತು. ಆಂಕಲ್ ಏನಾಯ್ತು ಅಂದ್ರೆ, ಒಂದ್ಸರಿ ಬ್ಯಾಂಗ್ಳೂರ್ಗೆ ಹೋದೆ, ನನ್ನ ಫ್ರೆಂಡ್ ಆಟೋ ಹತ್ರ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ತೋರ್ಸಿದ್ದಕ್ಕೆ ವಿತಿನ್ 2 minutes ಮೇಡಮ್ ನಾನೆಲ್ಲ ಹೇಳ್ದೆ, ಹಿಂಗ್ ಪೇನ್ ಆಗುತ್ತೆ ಇದಾಗುತ್ತೆ ಅಂತ ಆಂಕಲ್ದು, ರೈಟ್ ಆಂಕಲ್ದು. ನಿಂತ್ಕೊಳ್ಳಿ ಅಂದ್ರು, ನಿಂತ್ಕೊಂಡೆ. ಆಮೇಲೆ ಅವ್ರೇನಂದ್ರು, ಇಲ್ಲ ಮೇಡಮ್ ಇದು ಫ್ಲಾಟ್ ಫೀಟ್ ಪ್ರಾಬ್ಲಮ್ ನಿಮ್ಗೆ, ಕೆಲವ್ರಿಗೆ 40+ ಆದ್ಮೇಲೆ ಇದು ಶುರು ಆಗುತ್ತೆ ಫ್ಲಾಟ್ ಫೀಟ್ ಪ್ರಾಬ್ಲಮ್, ಇದು ಬೈ ಬರ್ತೆ ನಿಮ್ಗೆ ಹಿಂಗಿದೆ. ಸಣ್ಣ ಮಕ್ಳಿಗಾದ್ರೆ ಸರ್ಜರಿ ಮಾಡಿ ರೆಡಿ ಮಾಡ್ತೀವಿ, ನಿಮ್ಗೆ ಏಜ್ ಆಗಿರೋದ್ರಿಂದ ಇದು ಸೋಲ್ಸ್ ಮಾಡಿಸ್ಕೋಬೇಕು. ಸೋಲ್ ನಿಮ್ಗೆ ಅಳತೆ ಕೊಟ್ಟು ಸೋಲ್ ಮಾಡಿಸ್ಕೊಳ್ಳಿ, ಅದು ನಿಮ್ಮ ಸೈಜ್ಗಿನ ದೊಡ್ಡ ಸೈಜ್ ಒಳಗೆ ಆ ಸೋಲ್ ಹಾಕೊಂಡು ನಡೆಯಕ್ ಶುರು ಮಾಡಿ, ಕಮ್ಮಿ ಆಗುತ್ತೆ ಅಂದ್ರು. ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಪೇನ್ ಆಗೋದು, ಆಮೇಲೆ ಅಡ್ಜಸ್ಟ್ ಆಯ್ತು. ಆ ಪೇನ್ ಇಲ್ದ ಬರ್ಲೇ ಇಲ್ಲ ಮತ್ತೆ ಆ ಸೋಲ್ಸ್ ಉಪಯೋಗಿಸೋದ್ರಿಂದ. ಆಮೇಲೆ ಅದು ಸರಿ ಹೋಯ್ತು. ಇದು ಲೆಫ್ಟ್ ಲೆಗ್ ಹಿಂಗಾಯ್ತು, ನೀ. ಹೆಂಗೆ ಸಂದೇಶ್ ಕೆಲ್ಸ ಮಾಡ್ಲಿ, ಅವ್ರ ಪಾಪ ಸಂದೇಶ್ ಅಂಗಡಿಗೆ ಹೋಗ್ಲಿಲ್ಲ, ಮಾರ್ಕೆಟ್ಗೆ ಹೋಗ್ಲಿಲ್ಲ, ನಂಗೆ ಆಗಲ್ಲ ಅಂತ. ಅವ್ರು ಮನೇಲೇ ಇದ್ಬಿಟ್ರು, ಅಲ್ಲಿ ಇಲ್ಲಿಂದನೇ ಇದ್ ಮಾಡ್ತಿದ್ರು. ನಂಗೆ ಪೇಮೆಂಟ್ ಬಾಗ್ಲಿಗೆ ಹೋಗಿ ಪೇಮೆಂಟ್ ಕೊಡಕ್ಕೂ ಕಷ್ಟ ಆಗ್ತಾ ಇತ್ತು, ನಡ್ಕೊಂಡು ಹೋಗಿ. ಅವ್ರ ವೀಲ್ ಚೇರ್ ಯೂಸ್ ಮಾಡಕ್ ಶುರು ಮಾಡಿದೆ, ನಂಗೆ ನಡಿಯಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಪ್ರಾಬ್ಲಮ್ ಆಯ್ತು. ಕೊನೆಗೆ ಅಡಿಗೆ ನಿಂತ್ಕೊಂಡು ಅಡಿಗೆ ಮಾಡಕ್ ಆಗ್ತಿಲ್ಲ. ಸೊ ಹೋಮ್ ಡೆಲಿವರಿ ತಗೊಂಡ್ವಿ, ಫುಡ್ ಎಲ್ಲ ಬೆಳಗ್ಗೆ ರಾತ್ರಿ. ನಿಂತ್ಕೊಂಡ್ ಮಾಡಕ್ ಆಗ್ತಾ ಇಲ್ಲ. ಏನು ಅಂದ್ರೆ ಪಾಪ ನನ್ ಪೆಟ್ 2 years ಬ್ಯಾಕ್ ತೀರ್ಕಂತು. ಸೊ ಅವ್ನ್ ಕೆಲ್ಸ ಕಮ್ಮಿ ಆಯ್ತು. ಮೋಸ್ಟ್ಲಿ ನನ್ಗೆ ಒಂದೊಂದ್ಸರಿ ಅನ್ಸುತ್ತೆ, ಅವ್ನ್ ಇದ್ದಾಗ ಯೂಸ್ ಟು ಟೇಕ್ ಮೈ ಆಲ್ ನೆಗೆಟಿವ್ ಇದೇನೋ, ನನ್ಗೇನು ಪೇನ್ ಇರ್ತಿರ್ಲಿಲ್ಲ. ಅವ್ನು ಹೋದ್ಮೇಲೆ ನಂಗೆಲ್ಲ ಶುರು ಆಗಿತ್ತು. ಹೇಳ್ತಾರೆ ಆನಿಮಲ್ಸ್ ಅಬ್ಸಾರ್ಬ್ ಎಲ್ಲ ನೆಗೆಟಿವಿಟಿ, ಆನಿಮಲ್ಸ್ ಅಬ್ಸಾರ್ಬ್ ಅಂತ. ನೆಗೆಟಿವ್ ಎನರ್ಜಿ ಅವನು ಹೋಗಿದ್ದು ಎಲ್ಲ ಸ್ಟಾರ್ಟ್ ಆಯ್ತು ನಂಗೆ. ಆಮೇಲೆ ಮೆನೋಪಾಸ್ ಪ್ರಾಬ್ಲಮ್ ತುಂಬಾ ನಂಗೆ ಆಗದೇ ಗೊತ್ತಾಗ್ತಿರ್ಲಿಲ್ಲ ಮುಂಚೆ. ಈಗ ಪೇನ್ ಒಂಥರ ಹಿಂದಿನ ದಿನ ಫುಲ್ ಶಿವರಿಂಗ್, ಎದ್ದು ಡೋಲೋ ತಗೊಳ್ಳೇಬೇಕು, ಒಂಥರ ಜ್ವರ ಬಂದೇ ಬಿಡುತ್ತೆ ನಂಗೆ. ಫುಲ್ ಮೈ ಫುಲ್ ಯಾರೋ ಹಾಕಿ ಹಿಂಡ್ತಾರಲ್ಲ, ಆ ತರ ಫೀಲಿಂಗ್ ಆಗೋದು. ಅದಾಗಿ ಕಂಪಲ್ಸರಿ ಡೋಲೋ ತಗೊಳ್ಳೇಬೇಕು ನಾನು, ಹಂಗಾಗ್ಬಿಡ್ತು. ಮಾರನೇ ದಿನ ಪೀರಿಯಡ್ಸ್ ಸ್ಟಾರ್ಟ್ ಆಗೋದು. ಆಮೇಲೆ ಫ್ಲೋ 5 days 6 days ಹಿಂಗೆ ಕಂಟಿನ್ಯೂಸ್ ಇರೋದು. ಆಮೇಲೆ ನನ್ಗೆ ಮೆಂಟಲಿನೂ ಅಷ್ಟೇ, ಹಾಟ್ ಫ್ಲೆಶಸ್. ಒಂಥರ ಸಂದೇಶ್ ಕಡೆ ಗಮನ, ಆ ಕಾನ್ಸಂಟ್ರೇಷನ್ ಕೊಡಕ್ಕೆ ಆಗ್ತಿರ್ಲಿಲ್ಲ. ಅದ್ ನಂಗೆ ಬೇಜಾರಾಗ್ತದೆ. ಅವ್ರಿಗೆ ಬೆಡ್ ಸೋರ್ ಆಯ್ತು, ಲಾಸ್ಟ್ ಇಯರ್ ಅದಕ್ಕೂ ಇದಾಯ್ತು, ಆಪರೇಟ್ ಆಯ್ತು, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕಾಯ್ತು. ಒಂಥರ ನನ್ನ ಕೇರ್ ತಗೊಳಕ್ ಆಗ್ದೇನೆ ಅವರು ಅದ್ರ ಮಧ್ಯದಲ್ಲಿ ನನ್ನ ಪೆಟ್ ಸತ್ December 4th ಏನೋ ತೀರ್ಕೊಂಡ್ರೆ, ಎಂಡಿಗೆ ನಾನು ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಅದು ಏನು ಸುಮ್ನೆ ಇದರಲ್ಲಿ 2 wheelers ಅಲ್ಲಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಒಂದ್ ಹಸು ಕುಣ್ಕೊಂಡ್ ಜಿಕ್ಕೊಂಡ್ ಬರುತ್ತಲ್ಲ, ಬಂದ್ ನನ್ ಮೇಲೆ ಬಿತ್ತು, ಅಂದ್ರೆ ಟಚ್ ಆಯ್ತು. ಸೊ ಅದೇ ಹೆದರಿಕೊಂಡು ಹಿಂಗ್ ಸೈಡಿಗೆ ಬಿದ್ಬಿಟ್ಟೆ. ಸೊ 3 months ಕೈಗೆ ಕಾಲಿಗೆ ಬ್ಯಾಂಡೇಜ್ ಹಾಕಿದ್ರು. ಸೊ 3 months ಸಂದೇಶ್ ಕೇರ್ ಮಾಡಕ್ ಆಗ್ಲಿಲ್ಲ, ಬಿಕಾಸ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅವ್ರಿಗೆ ಡ್ರೆಸ್ಸಿಂಗ್ ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ ನಂಗೆ ಸರಿಗೆ. ಸೊ ಬೆಡ್ ಸೋರ್ ಆಯ್ತು, ತುಂಬಾ ಜಾಸ್ತಿ ಬೆಡ್ ಸೋರ್ ಆಯ್ತು. ಆಮೇಲೆ ಹಾಸ್ಪಿಟಲೈಸ್ಡ್ ಆಗ್ಬೇಕಾಯ್ತು ಅವ್ರು. ಆಮೇಲೆ ಸರ್ಜರಿ ಆಗಿ ಅದೇನಾಯ್ತು, ಪ್ರತಿ ಸರಿ ಒಂದ್ ಮಂತ್ ಗೆಲ್ಲ ರೆಡಿ ಆಗ್ಬಿಡೋರು. ಈ ಸರಿ ಏನಾಯ್ತು, ಅದು ಇನ್ನೇನ್ 1.5 month ಆಯ್ತಲ್ಲ ಅಂತ ಕೂತ್ಕೊಂಡ್ ಕಾಫಿ ಕುಡಿತೀನಿ, ಎಲ್ಲ ಮಲ್ಕೊಂಡೇ ಆಗ್ತಿತ್ತು. ಕೂತ್ಕೊಂಡ್ ಕಾಫಿ ಕುಡಿತೀನಿ, ಕೂತ್ಕೊಂಡ್ರು ಇದ್ದಕ್ಕಿದಂಗೆ ಬ್ಲೀಡಿಂಗ್ ಫುಲ್, ಹಾಸಿಗೆ ಫುಲ್, ಅಂಡರ್ ಪ್ಯಾಡ್ ಇಡ್ತೀವಲ್ಲ ಫುಲ್ ಬ್ಲೀಡಿಂಗ್ ಆಗ್ಬಿಡ್ತು. ಆ ಸ್ಟಿಚ್ ಓಪನ್ ಆಗ್ಬಿಡ್ತು, ಇಷ್ಟ ಓಪನ್ ಆಗಿತ್ತು, ಫುಲ್ ಬ್ಲೀಡಿಂಗ್.
ದೆನ್ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಅದು ಏನು ಆಂಬ್ಯುಲೆನ್ಸ್ ಅಲ್ಲೇ ಕರ್ಕೊಂಡು ಹೋಗ್ಬೇಕು. ಇದು ಸಣ್ಣ ಊರು, ಅಷ್ಟು ಒಳ್ಳೆ ಆಂಬ್ಯುಲೆನ್ಸ್ ಇರ್ಲಿಲ್ಲ. ಹ್ಮ್ ಅಪ್ಪ ಆ ಫೇಸ್ ಇದೆಯಲ್ಲ, ವೆಂಟ್ ಥ್ರೂ, ಇಟ್ ವಾಸ್ ಹೆಕ್ಟಿಕ್. ಸೊ ಮತ್ತೆ ಕರ್ಕೊಂಡು ಹೋಗಿ ಮತ್ತೆ ತೋರ್ಸ್ಕೊಂಡು, ಇಲ್ಲ ಹಿಂಗ್ ಮಾಡಿ ಡ್ರೆಸ್ಸಿಂಗ್ ಇದ್ ಮಾಡಿ, ಆಮೇಲೆ ಇನ್ನೂ 1.5 month ಕೂರ್ಸ್ಬೇಡಿ ಅವ್ರನ್ನ. ಪಾಪ ಅವರು ನನಗೆ ಕಷ್ಟ ಆಗತ್ತೆ ಅಂತ ಅವ್ರನ್ನವ್ರು ಅಟ್ಲೀಸ್ಟ್ ಮುಖ ತೊಳ್ಕೊಳಕ್ಕೆ ಎಲ್ಲ ಕೂತ್ಕೊಂಡ್ ಮಾಡ್ಕೊಳ್ಳೋಣ ಅಂತ ಇದ್ ಮಾಡಿದ್ರು. ಬಟ್ ಆಗ್ಲೇ ಇಲ್ಲ. 3 months, ಅರೌಂಡ್ 3 to 4 months ಅವ್ರು ಮಲ್ಕಂಡ್ ಕಡೆನೆ ಎಲ್ಲ ಮಾಡ್ಬೇಕಾಯ್ತು. ಹ್ಮ್ ಸೊ ನನಗೇನಾಯ್ತು, ಪ್ರೆಷರ್ ಜಾಸ್ತಿ ಆಯ್ತು ಕಾಲ್ ಮೇಲೆ, ಇದ್ರ ಮೇಲೆ. ಮೋಸ್ಟ್ಲಿ ಅದಕ್ಕೆ ಇದಕ್ಕಿದಂಗೆ pain. ಹ್ಮ್ ಸೊ ಇಲ್ಲಿ ಕಾರ್ಟಿಲೇಜ್ ಜೆಲ್ ಇಂಜೆಕ್ಷನ್ ಹೇಳಿದ್ನಲ್ಲ, ಹ್ಮ್ ಅದನ್ನ ಹ್ಮ್ ತಗೋಬೇಕಾಗತ್ತೆ. ಹ್ಮ್ ಆಪ್ಷನ್ ಇದೆ, ವೈ ಡೋಂಟ್ ಯು ಟ್ರೈ ದಟ್? ಹ್ಮ್ ಯಂಗ್ ಹ್ಮ್ ಏಜ್ ಅಲ್ವಾ, ಹ್ಮ್ ಸೊ ಸರ್ಜರಿ ಬೇಡ, ನೀ ರಿಪ್ಲೇಸ್ಮೆಂಟ್ ಹ್ಮ್ ಸರ್ಜರಿ ಹ್ಮ್ ಬೇಡ ಅಂತ. ಸರಿ, ಇಲ್ಲಿ ಸೆಕೆಂಡ್ ಒಪಿನಿಯನ್ ತಗೋಣ ಅಂತ ಬೆಂಗಳೂರಿಗೆ ಹೋಗ್ದೆ. ಹ್ಮ್ ಅದನ್ನ ನಾನು ಫ್ಲಾಟ್ ಫೀಟ್ ತೋರಿಸಿದ್ನಲ್ಲ, ಆ ಹೋಗಿ ತೋರಿಸ್ದೆ. ಹ್ಮ್ ಹಿ ಸೆಡ್ ದ ಸೇಮ್ ಥಿಂಗ್. ಹ್ಮ್ ಹ್ಮ್ ಕ್ವಾಲಿಟಿ ಆಫ್ ಲೈಫ್ ನೋಡಿ, ನೀವು ಒಳ್ಳೆ ನೋವು ಕಮ್ಮಿ ಮಾಡ್ಕೊಂಡು ಇರೋ ಲೈಫ್ ನ ಲೀಡ್ ಮಾಡಕ್ ಟ್ರೈ ಮಾಡಿ. ಹ್ಮ್ ಸರ್ಜರಿ ಇಸ್ ದ ಬೆಸ್ಟ್ ಆಪ್ಷನ್. ಆಮೇಲೆ ಇನ್ನೂ ಒಂದ್ ಥರ್ಡ್ ಒಪಿನಿಯನ್ ತಗೋಣ ಅಂತ ಸಂದೇಶ್ ರಿಲೇಟಿವ್ ಆಗ್ಬೇಕು, ಹ್ಮ್ ಅಲ್ಲಿವರೆಗೂ ಪರಿಚಯ ಇರ್ಲಿಲ್ಲ. ಹ್ಮ್ ಹ್ಮ್ ಅಚಾನಕ್ ಅವ್ರ ರಿಲೇಟಿವ್ ಒಬ್ರು ಬಂದು, ಹಿಂಗಿದಾನೆ ಹೋಗ್ ತೋರ್ಸು ಅವನಿಗೆ ಅಂತ ಅಂದ್ರು. ಸೊ ಅವ್ರಿಗೂ ಹೋಗಿ ತೋರಿಸ್ದಾಗ, ಇಲ್ಲ ಸರ್ಜರಿ ಮಾಡೋದ್ ಬೆಸ್ಟ್. ಹ್ಮ್ ಇಲ್ಲ, ಆಕ್ಚುಲಿ ಅವ್ರ ಹತ್ರ ಇದು ಇಂಜೆಕ್ಷನ್ ತಗೊಂಡೆ, ಅದು ಹ್ಮ್ 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 ಹೈರಲೋನಿಕ್ ಆಸಿಡ್ ಇಂಜೆಕ್ಷನ್, ಜೆಲ್ ಇಂಜೆಕ್ಷನ್ ಹ್ಮ್ ಇಂಜೆಕ್ಟ್ ಮಾಡಿದ್ರು. ಹ್ಮ್ ಏನ್ ಒಂದ್ 15 days ಅಷ್ಟೇ, ಏನು ಪೇನ್ ಇಲ್ದೇನೆ ನಾನು ಆರಾಮಾಗಿ ಓಡಾಡಿತ್ತು. ಮತ್ತೆ ಪೇನ್ ಶುರು ಆಯ್ತು. ಹ್ಮ್ ಮತ್ 1.5 month ಆದ್ಮೇಲೆ ಹೋದೆ. ಸರ್ ಹಿಂಗೆ ಆಗ್ತಾ ಇದೆ ಮತ್ತೆ ಅಂತ ಅಂದಿದ್ದಕ್ಕೆ, ಇಲ್ಲ ನಿಮ್ಗೆ ಅದ್ ಕೆಲ್ಸ ಮಾಡಿಲ್ಲ, ಬೆಟರ್ ವಿಲ್ ಗೋ ಫಾರ್ ಸರ್ಜರಿ. ಸರಿ ಅಂತ ಸಂದೇಶಕ್ಕೆ ಬಂದು ಹೇಳ್ದೆ, ಇಲ್ಲಿ ಬಿಸ್ನೆಸ್ ನೋಡ್ಕೋಬೇಕು, ಹ್ಮ್ ಆಮೇಲೆ ಅವ್ರ ಹೆಲ್ತ್ ಸ್ವಲ್ಪ ಇದಿದೆ, ಏನ್ ಮಾಡೋದು. ಆಮೇಲೆ ಮಗಳು ಮದ್ವೆ ವಯಸ್ಸಿಗೆ ಬಂದಿದ್ಲು, ಪ್ರಪೋಸಲ್ಸ್ ಬಂದಿತ್ತು ಆಕ್ಚುಲಿ ಒಂದು. ಹ್ಮ್ ಆಮೇಲೆ ಡಾಕ್ಟರ್ಗೆ ಅಂದೆ, ಇಲ್ಲ ಹಿಂಗೊಂದ್ ಪ್ರಪೋಸಲ್ ಬಂದಿದೆ, ನೋಡೋಣ ಅದ್ ಏನಾಗುತ್ತೆ ನೋಡ್ಬಿಟ್ಟು ನಾನ್ ಡಿಸೈಡ್ ಮಾಡ್ತೀನಿ ಅಂತ ಅಂದೆ. ಓಕೆ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ನೀವು ಬಿಸ್ನೆಸ್ ಎಲ್ಲ ನೋಡ್ಕೊಂಡು ಎಲ್ಲ ಬನ್ನಿ. ಆಮೇಲೆ ಇನ್ನೊಂದ್ ಕಾಲಿಂದು ಎಕ್ಸ್ರೇ ತೆಗ್ಸಿ ಇದ್ರು. ಅದ್ ನೋಡ್ರ ಇವನ್ ದಟ್ ವಾಸ್ ಇದು ಬ್ಯಾಡ್. ಸೌದಿತ್ತು. ಹ್ಮ್ ಹ್ಮ್ ಬಟ್ ಏನು ಅಂದ್ರೆ ನಿಮಗ್ ಪೇನ್ ಬರ್ತಾ ಇಲ್ಲ, ಬಟ್ ಅದು ಸೌದಿದೆ. ಮಾಡಿದ್ರೆ ಎರಡು ಒಟ್ಟಿಗೆ ಮಾಡಿಸ್ಕೊಂಬಿಡಿ. ಸೊ ನಿಮ್ಗೆ ಇದು ಏನು ರೆಸ್ಟ್ ಸಿಗುತ್ತೆ ಒಟ್ಟಿಗೆ, ಫಿಸಿಯೋಥೆರಪಿನೂ ಒಟ್ಟಿಗೆ ಮಾಡಿಸ್ಬೋದು. ಆಮೇಲೆ ನಿಮ್ ಕಂಡೀಷನ್ ಹಸ್ಬೆಂಡ್ ನೋಡ್ಕೋಬೇಕಲ್ಲ. ಸೊ ನೀವು ಬೇರೆ ಬೇರೆ 3 months ಆದ್ಮೇಲೆ ಮಾಡಿಸ್ಕೊಳೋದು, ಎರಡೆರಡು ಸರಿ ಫಿಸಿಯೋಥೆರಪಿ ರೆಸ್ಟ್ ತಗೊಳೋದ್ ಕಷ್ಟ ಆಗುತ್ತೆ, ನೋಡಿ ಯೋಚನೆ ಮಾಡಿ ಅಂದ್ರು. ಸರಿ ಸರ್, ನಾನು ಊರಿಗೆ ಹೋಗ್ಬಿಟ್ಟು ಬಂದು ಇದ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಬಂದ್ವಿ ಅರಸೀಕೆರೆಗೆ. ಬಂದು ಆಮೇಲೆ ಅದೇ ಸಂದೇಶ್ ಫ್ರೆಂಡ್ ಒಬ್ರು, ನೀವು ಬನ್ನಿ ನಾನೆಲ್ಲ ಹ್ಮ್ ಹೆಲ್ಪ್ ಹ್ಮ್ ಮಾಡ್ತೀನಿ ಹ್ಮ್ ಇದ್ರಲ್ಲ, ಅವ್ರ ಮಗ ಈಗ ನೋಡ್ಕೊಂತಾ ಇದಾರೆ, ಅವರು ಅವ್ರ ಮಗ. ಅವನ್ ಬಂದ್ಬಿಟ್ಟು, ಆಂಟಿ ನೀವು ಹೋಗಿ ಮಾಡಿಸ್ಕೊಳ್ಳಿ, ಎಷ್ಟ್ ಮನ್ಸ್ ಆದ್ರೂ ಪರವಾಗಿಲ್ಲ, ನಿಮ್ ಅಂಗಡಿ ಬಿಸ್ನೆಸ್ ಎಲ್ಲ ನಾವು ನೋಡ್ಕೊಂತೀವಿ, ನೀವು ಈ ಕಡೆ ತಲ್ಲೇನೆ ಕೆಡ್ಸ್ಕೊಬೇಡಿ. ನಿಜವಾಗ್ಲೂ ಅವತ್ ಎಷ್ಟು ದೇವ್ರನ್ನ ಥ್ಯಾಂಕ್ಸ್ ಹೇಳಿದೀನಿ ಅಂದ್ರೆ, ಏನ್ ನಮ್ ರಿಲೇಟಿವ್ ಅಲ್ಲ ಏನಿಲ್ಲ, ಅವ್ರ ತಂದೆ ಮಾಡೋದ್ ನೋಡ್ಬಿಟ್ಟು ಮಗನೂ ಬಂದು, ಇಲ್ಲ ನೀವು ಹೋಗಿ, ನೀವೇನು ಯೋಚನೆ ಮಾಡಿ, ವಿ ಆರ್ ದೇರ್ ವಿತ್ ಯು, ಇಲ್ಲಿಂದೆಲ್ಲ ನೋಡ್ಕೊಂತೀವಿ. ಇಟ್ಸ್ ನಾಟ್ ಈಸಿ. ಇಲ್ಲೇ ಬೆಂಗಳೂರಲ್ಲೇ ಇದ್ದು ಫಿಸಿಯೋಥೆರಪಿ ಮಾಡಿಸ್ಕೊಂಡೇ ಹೋಗೋಣ, 3 months ನೀನ್ ಇಲ್ಲೇ ಬೆಂಗಳೂರಲ್ಲೇ ಇರೋಣ. ಹ್ಮ್ ಆಮೇಲೆ ಸರಿ ಅಂತ ಡಾಕ್ಟ್ರಿಗೆ ಫೋನ್ ಮಾಡ್ದೆ, ಬನ್ನಿ ಮೇಡಮ್ ಅಂತ ಅಂದ್ರು. ಸೊ ಹ್ಮ್ ಹೋದೆ. ಇಲ್ಲ ನೀವು March 3rd ಅಡ್ಮಿಟ್ ಆಗಿ 4th ನಾವು ಮಾಡ್ತೀವಿ ಅಂದ್ರು. ಆಮೇಲೆ ಮಗಳು ಅಷ್ಟೇ, ನಾನ್ ರಜಾ ಹಾಕ್ತೀನಿ, ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಸೊ ಹ್ಮ್ ನಾನ್ ರಜಾ ಹಾಕ್ತೀನಿ ಮಮ್ಮಿ, ಯೋಚನೆ ಮಾಡ್ಬೇಡಿ ಅಂದ್ರು. ಅಮ್ಮ ಇದ್ರು, ಅಮ್ಮ ಬಂದ್ರು. ಹ್ಮ್ ಆಮೇಲೆ ಸಂದೇಶ್ ಅವ್ರ ಸಿಸ್ಟರ್ಸ್ ಅವರಿಬ್ರು ಹಾಸ್ಪಿಟಲ್ ಅಲ್ಲಿ ಇರಕ್, ನಿನ್ ಜೊತೆ ಹ್ಮ್ ನಾವ್ ಇರ್ತೀವಿ ಹ್ಮ್ ಅಂತ ಹೇಳಿ, ಪಾಪ ಸಿಸ್ಟರ್, ದೊಡ್ಡ ಸಿಸ್ಟರ್ ಬಂದ್ ನನ್ ಜೊತೆ ಇದ್ರು. ಅಮ್ಮಂಗಂದೆ, ಬೇಡ ಮಮ್ಮಿ ಇವ್ರಿಬ್ರು ಇದಾರೆ, ನೀವ್ ಆಮೇಲೆ ಬರುವಂತ್ರಿ ಅಂತಂದೆ. ಸೊ ಇನ್ನೊಬ್ರು ಸಿಸ್ಟರ್ ಸಂದೇಶ್ ಜೊತೆ ಇದ್ರು, ಸಾಕ್ಷ್ಯ ಹಾಸ್ಪಿಟ್ಲು ಮನೆಗೆ ಹ್ಮ್ ಓಡಾಡ್ಕೊಂಡು. ಸೊ ಪಾಪ ಮಗಳು ಅಷ್ಟೇ, ಇಬ್ಬರು ಒಂಥರ ಶ್ರವಣ ಕುಮಾರಿ ಅಂತ ಹೆಸರಿಟ್ಟಿದೀನಿ. ಅಪ್ಪ ಅಮ್ಮನ್ ಇಬ್ಬರನ್ನು, ಈಗ ಆಕ್ಸಿಡೆಂಟ್ ಆದಾಗ್ಲೂ 3 months ಇಲ್ಲೇ ಇದ್ಲು. ಹಾ ಅಪ್ಪನೂ ನೋಡ್ಕೊಂಡ್ಲು, ನನ್ನೂ ನೋಡ್ಕೊಂಡ್ಲು. ಎಲ್ಲ ಕೈ ತೊಳ್ಸೋದ್ರಿಂದ ಎಲ್ಲ ಅವಳೇ ಮಾಡ್ಬೇಕಲ್ಲ ಹೌದು ಇಬ್ರಿಗೂನು. ಹೌದು. ಅಡಿಗೆ ಮಾಡಿ ಎಲ್ಲ ಅದ್ ಮಾಡಿ. ಆಮೇಲೆ ಮತ್ತೆ ಈಗ್ಲೂ, ಆಮೇಲೆ ಅಮ್ಮ ಆಲ್ವೇಸ್ ವೆರಿ ಸಪೋರ್ಟಿವ್ ಹ್ಮ್ ರೈಟ್ ಫ್ರಮ್ ದ ಬಿಗಿನಿಂಗ್.
ಬ್ಯಾಕ್ ಬೋನ್, ನನ್ ಬ್ಯಾಕ್ ಬೋನ್ ಹ್ಮ್ ಅಮ್ಮ. ಹ್ಮ್ ನಾನು ಇನ್ಸ್ಪೈರ್ ಆಗಿದ್ದೆ ಅವರಿಂದ, 2 ಕಾಲ್ ಆಪರೇಟ್ ಮಾಡಕ್ಕೆ. ಹ್ಮ್ ಹ್ಮ್ ಅವ್ರು ಹ್ಮ್ ಎಷ್ಟು ಚೆನ್ನಾಗಿ 70 years ಅಲ್ಲಿ ಮಾಡಿಸ್ಕೊಂಡು ಇಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಓಡಾಡ್ತಾರೆ. ಹ್ಮ್ ಸೊ ನಾನ್ ಯಾಕೆ ಮಾಡಿಸ್ಕೋಬಾರ್ದು, ಅವ್ರು ಆ ಏಜ್ ಅಲ್ಲಿ ಮಾಡಿಸ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಅಂತ ಮಾಡಿಸ್ಕೊಂಡೆ. ಬಟ್ ಏನು ಅಂದ್ರೆ 2 months ನಾನು ವಾಪಸ್ ಬಂದೆ, ಬಿಕಾಸ್ ಬಿಸ್ನೆಸ್ ಮತ್ತೆ ಇದು ಬೇರೆಯವ್ರ ಮೇಲೆ ಪಾಪ ಹ್ಮ್ ಅವ್ರು ಮಾಡ್ತೀನಿ ಅಂದಾಗ ಎಷ್ಟು ದಿನ ಬಿಡೋದು ಅಂದ್ಬಿಟ್ಟು ಅಮ್ಮ ಇದ್ರ ಜೊತೆಗೆ ಅಮ್ಮನ್ ಕರ್ಕೊಂಡು ಬಂದೆ ಇಲ್ಲಿಗೆ. ಹ್ಮ್ 15 days ಜೊತೆಗಿದ್ರು. ನಾನು ಇನ್ನೇನು ಒಂದ್ 15 days ಅಷ್ಟೇ ಫುಲ್ ರೆಸ್ಟ್ ಇರ್ಲಿದ್ದಿತ್ತು. ಸಂದೇಶ್ ಕೆಲ್ಸ ಮಾಡಕ್ ಶುರು ಮಾಡ್ದೆ ಅಲ್ಲಿದ್ದಾಗ್ಲೆ. ಹ್ಮ್ ಮುಖ ತೊಳ್ಸೋದು ಇನ್ನೇನೆಲ್ಲ ಬೆಡ್ ಮೇಲೆ ಮಾಡೋದಲ್ವಾ, ಸೊ ಎಲ್ಲ ಮಾಡಕ್ ಶುರು ಮಾಡ್ದೆ. ಆಮೇಲೆ ನಂಗೆ ಕಾನ್ಫಿಡೆನ್ಸ್ ಬಂತು, ಐ ಕ್ಯಾನ್ ಟೇಕ್ ಕೇರ್, ನಾನು ನೋಡ್ಕೋಬಹುದು, ಅವ್ರನ್ನೂ ನೋಡ್ಕೋಬಹುದು ಅನ್ಸ್ತು. ಸೊ ಲಾಸ್ಟ್ ಮಂತ್ ಐ ಕೇಮ್ ಬ್ಯಾಕ್ ಟು ಅರಸೀಕೆರೆ. ಸೊ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಸಂದೇಶ್ನು ಹ್ಮ್ ನೋಡ್ಕೊಂತಾ ಇದ್ದೀನಿ. ಈ ಸೊ ಈ ಫಾರ್ ಸೋ ಮಧ್ಯೆ ಗುಡ್. ಎಷ್ಟು ಫಿಸಿಕಲ್ ಹೆಲ್ತ್ ಇಂದ ಮೆಂಟಲ್ ಹೆಲ್ತ್ ಎಷ್ಟು ಮಟ್ಟಿಗೆ ಕಷ್ಟ ಕೊಡ್ತಾ ಇತ್ತು ಸವಿತಂಗೆ? ವೆರಿ ಮಚ್. ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಆಮೇಲೆ ಅದ್ರ ಜೊತೆ ಮಗಳದು ಮದ್ವೆ ಸೆಟ್ ಆಗ್ತಾ ಇಲ್ಲ ಅಂತ ಅದೊಂದು ಟೆನ್ಷನ್ ಬೇರೆ. ಹ್ಮ್ ಬಿ ಪಿ ವೇರಿಯೇಷನ್ ಆಯ್ತು, ತಲೆ ಹ್ಮ್ ಸುತ್ತು ಬಂತು ಮಧ್ಯದಲ್ಲಿ. ಹ್ಮ್ ಸೊ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡ್ಬೇಕಾಯ್ತು. ಹ್ಮ್ ಹ್ಮ್ ಒಂಥರ ಡಾಕ್ಟರ್ ವಿಸಿಟ್ ನಂದು ಈ ಪೀರಿಯಡ್ ಅಲ್ಲಿ ಇದ್ದೇ ಇತ್ತು. 50 ಆದ್ಮೇಲೆ ಹ್ಮ್ 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 ಏನ್ ಟೆನ್ಷನ್ ಇದ್ದೇ ಇರುತ್ತಲ್ಲ. ಆಮೇಲೆ ಏಜ್ ಆಗ್ತಾ ಇದೆ, ನೆಕ್ಸ್ಟ್ ಹೆಂಗ್ ನೋಡ್ಕೊಳ್ಳೋದು, ನನ್ ಫಿಸಿಕಲ್ ಹೆಲ್ತ್ ಹಿಂಗೆ ಆದಾಗ ಸಂದೇಶ್ ಗಮನ ಕೊಡೋದ್ ಹೆಂಗೆ, ಬಿಕಾಸ್ ನಾವಿರೋ ಪರಿಸ್ಥಿತಿಲಿ ಐ ಕಾಂಟ್ ಕೀಪ್ ಎನಿ ಹೆಲ್ಪ್ ಹ್ಮ್ ಮನೇಲಿ. ಇಲ್ಲಿವರೆಗೂ ಜೀವನ ತಂದು ನಿಲ್ಸಿದೆ ಇದ್ರಲ್ಲಿ ನಮ್ದು. ಆದ್ರೆ ನನಗೆ ಏನು ಗೊತ್ತಾ ಸವಿತಾ, ನೀ ನಿನ್ನನ್ನ ನಾನು ಮೀಟ್ ಮಾಡಿದ್ದಾಗ್ಲಿಗೂವೆ ಇವಾಗ್ಲಿಗೂ ಸವಿತಾ ಎಷ್ಟು ಸ್ಟ್ರಾಂಗ್ ಆಗಿರೋದು ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂಡ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಲೈಫ್ ಟೀಚರ್ಸ್ ಎವ್ರಿಥಿಂಗ್. ಎಸ್. ಆ ಸ್ಟೇಜಿಗೆ ಬಂದಾಗ ಯು ಹ್ಯಾವ್ ದೇರ್ ನೋ ಅದರ್ ಆಪ್ಷನ್ ಅಂದಾಗ ನಿಮ್ಗೆ ಧೈರ್ಯ ತಾನಾಗೆ ಬರುತ್ತೆ. ಆಮೇಲೆ ನಿನ್ ಯೋಚನಾ ಲಹರಿ ಬೇರೆ ಆಗುತ್ತೆ. ಹ್ಮ್ ಸೊ ನಾನು ಈಗ ಮಾಡಿದ್ರೆ ಹೆಂಗೆ, ಹಿಂಗ್ ಮಾಡಿದ್ರೆ ಹೆಂಗೆ, ನನ್ ಲೈಫ್ ನಾನು ನೋಡ್ಕೋಬೇಕು. ಐ ಶುಡ್ ನಾಟ್ ಡಿಪೆಂಡ್ ಆನ್ ಫೈನಾನ್ಷಿಯಲಿನೂ ಅಷ್ಟೇ. ಅಷ್ಟು ಝೀರೋ ಇಂದ ಮತ್ತೆ ಸ್ಟಾರ್ಟ್ ಮಾಡಿದ್ರು ನಾವ್ ಒಬ್ರ ಹತ್ರ ಕೈ ಚಾಚಿಲ್ಲ. ಇವನ್ ಈ ಮನೆ ಕಟ್ಬೇಕಾದ್ರೆ ಒಂದು ಲೋನ್ ಇಲ್ಲ. ಸಂದೇಶ್ ಒಂದು ಲೋನ್ ಮಾಡ್ದಂಗೆ ಮನೆ ಕಟ್ಸಿದ್ದಾರೆ. ಹ್ಮ್ ಸೊ ಹಿ ಇಸ್ ವೆರಿ ಗ್ರೇಟ್ ಆಕ್ಚುಲಿ. ಫೈನಾನ್ಷಿಯಲಿ ನನ್ಗೆ ಏನು ತೊಂದರೆ ಕೊಡ್ಲಿಲ್ಲ. ಇವನ್ ನಾವು ಏನ್ ಬೇಕು ಹೇಳು, ಇಲ್ಲೇ ತರಿಸ್ತೀನಿ. ಆ ಮಟ್ಟಿಗೆ ನನ್ನ ಅಂದ್ರೆ ಮೋಸ್ಟ್ಲಿ ನಂದು ಹೆಲ್ಪ್ ಇದೆ ಅನ್ನಿ, ಬಟ್ ಅವ್ರಿಗೆ ಆ ಮೈಂಡ್ ಅಲ್ಲಿ ಇದೆಯಲ್ಲ, ನೋ ಐ ಹ್ಯಾವ್ ಟು ಅರ್ನ್, ನನ್ ಮಕ್ಕಳನ್ನ ನನ್ನ ಹೆಂಡತಿನ ನಾನೇ ನೋಡ್ಕೋಬೇಕು. ದಟ್ಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಅದೇ. ಈಗ ಸದ್ಯಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಬಿ ಹ್ಯಾಪಿ ಅಷ್ಟೇ ಈಗ. ಖಂಡಿತ ಖಂಡಿತ. ಟು ಬಿ ಹ್ಯಾಪಿ, ಇಟ್ಸ್ ಆಲ್ ಡಸಂಟ್ ಮ್ಯಾಟರ್. ಬೇರೆ ಏನೇ ಇದ್ರು ಹೆಲ್ತ್ ಅಷ್ಟೇ. ಕಾಲ್ ನೋವು ಇದೆ, ಈಗ್ಲೂ ಇದೆ, ಕಾಲ್ ಹಿಂಗ್ ಅಲ್ಲಾಡಿಸ್ತಾನೆ ಇದೀನಿ. ಆ ಏ ಇರ್ಲಿ, ಇಟ್ಸ್ ಪಾರ್ಟ್ ಆಫ್ ಲೈಫ್. ಇರುತ್ತೆ, ನೋವೆಲ್ಲ ಇರುತ್ತೆ. ಅದೊಂಥರ ಬಿ ಲೈಫ್ ಹ್ಯಾಪಿ. ಸ್ಕಿಲ್ ಆಗೋಗ್ಬಿಟ್ಟಿದೆ ಸವಿತಂಗೆ. ಲೈಫ್ ಸ್ಕಿಲ್ ಆಗಿದೆ, ಏನ್ ಬಂದ್ರೂ ಅದನ್ನ ಎದುರಿಸ್ಕೊಂಡು ಹೋಗ್ತಾ ಇರ್ಬೇಕು. ಬಿಕಾಸ್ ಒಂಥರ ಲೈಫ್ನ ಅನ್ಪ್ಲಾನ್ ಆಗಿರುತ್ತೆ. ನಮಗೆ ನಮ್ಮ ಡೆಸ್ಟಿನಿ ಏನು ಅಂತ ನಮ್ಗೆ ಗೊತ್ತಿರಲ್ಲ, ಬಟ್ ಅದ್ ಏನ್ ಬರ್ತಾ ಇರುತ್ತೋ ಅನ್ಪ್ಲಾನ್ಡ್ ಆಗೇ ಬರ್ತಾ ಏನಂತ ಇರುತ್ತೆ. ನನ್ನ ಲೈಫಲ್ಲಿ ಐ ನೆವರ್ ಪ್ಲಾನ್ಡ್ ಎನಿಥಿಂಗ್. ನಂಗೆ ಹಿಂಗೆ ಆಗ್ಬೇಕು ಹಿಂಗೆ, ಐ ಟುಕ್ ಲೈಫ್ ಆಸ್ ಇಟ್ ಕೇಮ್ ಹ್ಮ್ ಅಷ್ಟೇ. ಆಮೇಲೆ ನೆವರ್ ಎಕ್ಸ್ಪೆಕ್ಟೆಡ್ ಎನಿಥಿಂಗ್ ಫ್ರಮ್ ಎನಿಬಡಿ ಆಲ್ಸೋ. ಹ್ಮ್ ಹೌದು ನನ್ ಲೈಫ್ ಹಿಂಗಿದೆ, ನಾನು ಇದ್ದ ಖರ್ಚು ಮಾಡ್ತೀನಿ ಇಲ್ವಾ, ಆ ಲೈಫು ನೋಡಿದೀನಿ, ಈ ಲೈಫು ನೋಡ್ತಾ ಇದ್ದೀನಿ. ಹ್ಮ್ 100 ರೂಪಾಯಿ ಇಡೀ ತಿಂಗಳು ಕಳ್ತಿದೀನಿ ಒಂದ್ ಹ್ಮ್ ಟೈಮ್ ಅಲ್ಲಿ. ಹ್ಮ್ ಕೈಯಲ್ಲಿ 10,000 ಇದೆ, ಓ ಈ ಲೈಫು ನೋಡ್ತಾ ಇದ್ದೀನಿ. ಅದು ಹೇಗೆ ಅಂದ್ರೆ ಸೊ ಎಂಪತಿ ಅಂತ ಹೇಳೋದು, ಸವಿತನಲ್ಲಿ ಎಂಪತಿ ಅನ್ನೋದು ತುಂಬಿ ತುಳುಕ್ತಾ ಇದೆ. ಯಾಕೆಂದ್ರೆ ಎಲ್ಲ ಶೂಸ್ ಅಲ್ಲೂ ಇದ್ದು ಬಂದಿರೋದ್ರಿಂದ ಬೇರೆಯವ್ರು ಯಾರಾದ್ರೂ ಈ ತರ ಅಂತ ಹೇಳಿದ್ರು ಕೂಡ ಅವರಿಗೆ ಒಂದೆರಡು ಮಾತನ್ನ ಹೇಳ್ಬಿಟ್ಟು ಈ ತರ ಚೇಂಜಸ್ ಮಾಡ್ಕೊಂಡ್ರೆ ಹೇಗೆ, ಆ ತರ ಅಂತ ಹೇಳಿ ಸೊಲ್ಯೂಷನ್ ಕಡೆ ವರ್ಕ್ ಮಾಡೋದನ್ನ ಹೇಳ್ಕೊಡೋ ಹಂಗೆ ಸವಿತಾ ಕೆಪಾಸಿಟಿ ಇದೆ. ಹ್ಮ್. ಆಮೇಲೆ ಹೆದರೋದೇನು ಸುಮಾರು ಇಲ್ಲ ಜನ ಅಂತ. ಹಾ ಏನಕ್ಕೆ ಸಾವಿಗೆ ಯಾವಾಗ ಹೆದರಿಕೆ ಇಲ್ವೋ ಏನಕ್ಕೂ ಹೆದರಿರಲ್ಲ. ಎಕ್ಸಾಕ್ಟ್ಲಿ. ಬಿಕಾಸ್ ಆ ನಾನು ಮಗುನ ಹ
ಆ ಸಣ್ಣ ಮಗುನ್ ಇಟ್ಕೊಂಡು ನನ್ ಇದು ಏನು ಅತ್ತೆ ಮಾವ ಮನೆ ಇದ್ದಿದ್ದು ಹಳೆ ಮನೆ, ಸ್ಟೆಪ್ಸ್ ತುಂಬಾ ಇತ್ತು. ಸಂದೇಶಿಗೆ ವೀಲ್ ಚೇರ್ ಅಲ್ಲಿ ಓಡಾಡಕ್ ಆಗ್ತಿರ್ಲಿಲ್ಲ. ಅಪ್ಪ ಮನೆ ಕಟ್ಸಿದ್ರು ಸೇಮ್ ಇದೇ ಊರಲ್ಲಿ. ಸೊ ವಿ ಹ್ಯಾಡ್ ಟು ಶಿಫ್ಟ್ ದೇರ್. ಅಲ್ಲಿ ಚೇಂಜ್ ಆದ್ಮೇಲೆ ಹೆಂಗಿತ್ತು ಅಂದ್ರೆ ಔಟ್ಸ್ಕರ್ಟ್ಸ್ ಅಲ್ಲಿ ಇದ್ದಿದ್ ಮನೆ, ದೊಡ್ಡ ಮನೆ, 3 BHK ಮನೆ, 60-40 ಇದ್ರಲ್ಲಿ ಸೈಟ್ ಅಲ್ಲಿ ಮನೆ ಮಾಡಿದ್ದು ಅಮ್ಮ ಕಟ್ಸಿದ್ ದೊಡ್ಡ ಮನೆ. ಅಕ್ಕಪಕ್ಕ ಮನೆಗಳಿಲ್ಲ, ಅಷ್ಟ್ ದೂರದಲ್ಲಿ ಮನೆ. ಸೊ ಹೆಂಗ್ ಮಲ್ಕಂತಿದ್ದೆ ನಾನು ಅಂದ್ರೆ, ಸಂದೇಶ್ ಒಂದ್ ರೂಮಲ್ಲಿ ಮಲಗಿಸ್ತಿದ್ದೆ, ನಾನು ನನ್ ಮಗಳು ಒಂದ್ ರೂಮಲ್ಲಿ ಮಲ್ಕೊಂಡ್ ಕೆಳಗಡೆ ಖಾರದ ಪುಡಿ, ಆಮೇಲೆ ಇದು ಕಾಯಿ ಎಲ್ಲ ಇದ್ ಮಾಡಕ್ ಮಚ್ಚು ಅಂತ ನೆನ್ಪಿದ್ಯಾ, ಐರನ್ ದೊಡ್ಡದು ಇರುತ್ತಲ್ಲ, ಲಾಂಗಿಗಿನ್ನ ಒಂಚೂರು ಚಿಕ್ಕದು. ಐ ಯೂಸ್ ಟು ಕೀಪ್ ಕೆಳಗಡೆ ಇಟ್ಕೊಂಡ್ ಮಲ್ಕಂತ ಇದ್ದೆ ಕಾಟ್ ಕೆಳಗೆ. ನಂಗೆ ಅದನ್ನ ಎತ್ತಿ ಹೊಡಿಯಕ್ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅದೊಂಥರ ಎಲ್ಲದಕ್ಕೂ ಸೇಫ್ಟಿ ಇರ್ಬೇಕು ಅಂತ ಯು ಆರ್ ರೆಡಿ ಫಾರ್ ಎನಿ ಕೈಂಡ್ ಆಫ್ ಬ್ಯಾಟಲ್. ಹಾ, ಅರಸೀಕೆರೆಯಲ್ಲಿ ತುಂಬಾ ಕಳ್ತನ ಆಗ್ತಿತ್ತು ಮುಂಚೆ. ಅಮ್ಮ, ನಾವು ಈ ಕಡೆ ಬಂದ್ಮೇಲೆ ಅಮ್ಮ ಇದ್ದಂಗೆ 2 ಸರಿ ಕಳ್ತನ ಆಗಿದೆ ಅಮ್ಮನೆ, ಸೇಮ್ ಹೌಸ್. ಸೊ ನಾನ್ ಅವಾಗ ಐ ಡೋಂಟ್ ನೋ, ಮೆಂಟಲಿ ಐ ವಾಸ್ ವೆರಿ ಸ್ಟ್ರಾಂಗ್. ಫಿಸಿಕಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಏನು ಖಾರದ ಪುಡಿ, ಖಾರದ ಪುಡಿ, ಇದೊಂದು ಮಚ್ಚು ಇಟ್ಕೊಂಡು ಕೆಳಗ್ ಮಲ್ಕಂತಿದ್ದೆ. ಯಾಕೆಂದ್ರೆ ಔಟ್ಸ್ಕರ್ಟ್ಸ್ ಅಲ್ಲಿ ಇತ್ತು ಮನೆ, ಅಕ್ಕಪಕ್ಕ ಮನೆ ಇಲ್ಲ. ಸೊ ಆ ಇದು ಬಂದ್ಮೇಲೆ ಯು ಕ್ಯಾನ್ ಗೋ ಥ್ರೂ ಎನಿಥಿಂಗ್. ಹೇಗಿದೆ ಅಂದ್ರೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ಸವಿತಾ ನೋಡಿದ್ರೆ. ಏನು ಹ್ಯಾಪಿ ಆಗಿರ್ಬೇಕಷ್ಟೇ. ಮಗಳದು ಯೋಚನೆ ಬರುತ್ತೆ, ಆಗತ್ತೆ, ಅವಳಿಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಎನಿಹೌ ಶಿ ಇಸ್ ಅರ್ನಿಂಗ್, ಇಂಡಿಪೆಂಡೆಂಟ್ ಆಗಿದ್ದಾಳೆ. ಲೆಟ್ಸ್ ಸಿ ಅವಳಿಗೆ ಯಾವಾಗ ಆಗುತ್ತೋ ಆಗ್ಲಿ. ಎಷ್ಟೆಲ್ಲ ಕಲ್ತ್ಕೊಂಡಿದ್ದಾಯ್ತು ಸವಿತಾ ನಿನ್ ಜರ್ನಿನಲ್ಲಿ. ಥ್ಯಾಂಕ್ ಯು ಸವಿತಾ, ಥ್ಯಾಂಕ್ ಯು ಸೋ ಮಚ್. ನೋಡಿ ನೀವು ನೋಡು, ನೀನ್ ಇಷ್ಟೆಲ್ಲ ಬಹಳ ಹಳೇದೆಲ್ಲ ಒಂದ್ಸರಿ ರಿಪ್ಲೇ ಮಾಡ್ದಂಗ ಆಯ್ತು ನಿನ್ ಜೊತೆ. ಹೌದು. ಸೊ ಇವಾಗ ನೋಡು, ಅದು ನೀನ್ ಅಷ್ಟೆಲ್ಲ ಮಾತಾಡಿರೋದು ಒಂಥರ ಇದು ಚೆರಿಷಬಲ್ ಮೆಮೊರೀಸ್ ಲಾಕ್ ಆದಂಗ ಇರುತ್ತೆ ಇವಾಗ ಈ ಸ್ಟೋರಿ ಯೂಟ್ಯೂಬ್ ಅಲ್ಲಿ. ಸೊ ಯಾವತ್ತಾದ್ರೂ ಹೋಗಿ ಕೇಳ್ಬೇಕು. ನನ್ನ ಸ್ಟ್ರೆಂತ್ ಯಾವತ್ತು ಸವಿತಂಗೆ ಸ್ಟ್ರೆಂತ್ ಕಮ್ಮಿ ಇರುತ್ತೋ ಅವತ್ತು ಇದನ್ನೆಲ್ಲ ಕೇಳಿದ್ರೆ ಆವತ್ತಿನ ದಿನ ಪ್ರಾಬಬ್ಲಿ ನಿನ್ ಸ್ಟ್ರೆಂತ್ ನಿನಗೇನೆ ನೆನ್ಪು ಮಾಡಿ, ಓ ನೋ ನಾನ್ ಮಾಡಬಹುದು ಅನ್ನೋದು ಬರುತ್ತೆ. ಸೊ ಲೈಫಲ್ಲಿ ಯಾವ್ಯಾವಾಗ ಏನೇನ್ ಟರ್ನ್ಸ್ ಬರುತ್ತೆ ಅಂತ ಗೊತ್ತಿಲ್ಲ, ಅದನ್ನ ಹೇಗೆ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗೋದು ಮುಖ್ಯ ಅನ್ನೋದನ್ನ ಸವಿತನ್ನ ಸ್ಟೋರಿ ತಿಳ್ಕೊಂಡಿದ್ದೆ. ಇಟ್ಸ್ ಲೈಕ್ ಆಕ್ಸೆಪ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ. ಅದೇ ಆಕ್ಸೆಪ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಅದೇ ಶೈ, ವೆರಿ ಸೆನ್ಸಿಟಿವ್ ಗರ್ಲ್ ಇಂದ ಸ್ಟ್ರಾಂಗ್ ವುಮನ್ ಆಗಿದ್ದೀನಿ ಈಗ. ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸವಿತಾ. ವೆರಿ ಹ್ಯಾಪಿ. ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ, ನಿನ್ನಂತ ಫ್ರೆಂಡ್. ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಮ್ದು. ನೀನ್ ಫೇಸ್ ಮಾಡಿರೋದು, ನೀನ್ ಅದನ್ನ ಆಕ್ಸೆಪ್ಟ್ ಮಾಡಿ ಎಲ್ಲಾನು ಅಡ್ಯಾಪ್ಟ್ ಮಾಡ್ಕೊಂಡ್ ಬಿಟ್ಟಿದ್ಯಾ ನೋಡು, ಅದು ನಮ್ಗೆಲ್ಲ ಒಂದು ಲೆಸನ್, ಎಲ್ಲ ವ್ಯೂವರ್ಸ್ಗೆ ಲೆಸನ್ ಅದು. ಸೊ ಇದನ್ನೆಲ್ಲ ಆಕ್ಸೆಪ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಹೌದೌದು, ಅಕ್ಸೆಪ್ಟ್, ಅದು ಮೇನ್. ಬಟ್ ನಾನ್ ಏನ್ ಹೇಳೋದು, ಈಗ ಈ ಜನರೇಷನ್ ಅಂದ್ರೆ ಪೇಶನ್ಸ್ ಮುಖ್ಯ. ಈ ಜನರೇಷನ್ ವಿಚ್ ಇಸ್ ನಾಟ್ ದೇರ್. ಆಮೇಲೆ ಅವ್ರಿಗೇನು ಹಿಂಗೆ ಆಗ್ಬೇಕು, ನನ್ನ ಲೈಫ್ ಹಿಂಗೆ ಹೋಗ್ಬೇಕು, ಅದೇ ಬೇಡ. ಒಂದೊಂದ್ಸರಿ ಆ ಏರುಪೇರ್ ಆಗುತ್ತೆ, ಅಕ್ಸೆಪ್ಟ್ ಇಟ್. ತುಂಬಾ ನಮ್ಮ ತಲೆಯಲ್ಲಿ ತುಂಬಾ ಇಟ್ಕೊಂಡಿರ್ತಾರೆ, ಅದೇ ತರ ಆಗ್ಬೇಕು ಅಂತಾರೆ, ವಿಚ್ ಡಸಂಟ್ ಹ್ಯಾಪನ್. ಡ್ರೀಮ್ ಬಿಗ್ ಅಂತ ಇರೋದು ನಿಜ, ಇರಬೇಕು ಡ್ರೀಮ್ ಬಿಗ್. ಬಟ್ ನೀನ್ ಹೇಳ್ತಾ ಇರೋದು ಏನು ಅಂದ್ರೆ, ಆ ಡ್ರೀಮ್ ಬಿಗ್ ಮಾಡ್ಬಿಟ್ಟು ಇನ್ನು ಏನಾದ್ರೂ ಬರಬಹುದು ಅನ್ನೋದನ್ನು ಇಟ್ಕೊಳ್ಬೇಕು ಅಂತ ದಾರಿ. ಅಕ್ಸೆಪ್ಟ್ ಮಾಡಕ್ ರೆಡಿ ಇರ್ಬೇಕು ಮೆಂಟಲಿ, ಅದನ್ನು ಅಕ್ಸೆಪ್ಟ್ ಮಾಡಕ್ಕೆ, ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡೋ ಇದಿರ್ಬೇಕು. ನಂಗೆ ನಿಜವಾಗ್ಲೂ ಆ ಪೇಪರ್ ಅಲ್ಲಿ ಆ ಮಕ್ಕಳು ಸುಸೈಡ್ ಮಾಡ್ಕೊಳೋದು, ಇದು ನೀಟ್ ಇದಾಗ್ಲಿಲ್ಲ ಅವನ ಮತ್ತೆ ಬರೆಯೋ, ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಈ ನಮ್ ಮಕ್ಳಿಗೆ ಎಜುಕೇಶನ್ಗಿನ ಫಸ್ಟ್ ಇದು ಮಾರಲ್ ಕಳಿಸ್ಬೇಕು. ಇದು ಅಲ್ಲ, ಆಕ್ಚುಲಿ ಇದೇ ಎಜುಕೇಶನ್, ಲೈಫ್ ಸ್ಕಿಲ್ ಎಜುಕೇಶನ್ ಕಲಿಸ್ಕೋಬೇಕು ಅಂತ. ಅದಕ್ಕೆ ನಿನ್ ತರ ವಿಡಿಯೋಸ್ ಮಾಡಿದ್ದು ರಿಯಲಿ ಇಟ್ ಹೆಲ್ಪ್ಸ್ ಅ ಲಾಟ್. ಮಕ್ಕಳು ನೋಡ್ಬೇಕಿದು. ಹೌದು, ಮಕ್ಳಿಗೆ ಏನ್ ಹೇಳ್ಬೇಕು, ಯಾವ ತರ ಹೇಳ್ಬೇಕು ಅನ್ನೋದನ್ನ ಮೆಸೇಜ್ ಹೇಳಿದ್ರೆ ಸವಿತಾ, ಪ್ರಾಬಬ್ಲಿ ಯಾರಿಗಾದ್ರೂ ಅದು ಅಚೀವಬಲ್ ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡಿ, ಬಟ್ ಡ್ರೀಮ್ ಬಿಗ್, ನೋ ಪ್ರಾಬ್ಲಮ್. ಬಟ್ ಆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡಿ.
ದಟ್ಸ್ ನಾಟ್ ದ ಎಂಡ್. ಲೈಫ್ ಎಂಡ್ ಮಾಡ್ಕೊಳಕ್ ಹೋಗ್ಬೇಡಿ. ದಟ್ಸ್ ನಾಟ್ ದ ಎಂಡ್. ಟ್ರೈ, ಬೇರೆ ದಾರಿ ಸಿಗುತ್ತೆ ನಿಮ್ಗೆ ಅಂತ ಅಷ್ಟೇ. ಪೇಶನ್ಸ್ ಮುಖ್ಯ ಮಕ್ಕಳಲ್ಲಿ, ವಿಚ್ ಇಸ್ ನಾಟ್ ದರ್. ದೇ ಆರ್ ರನ್ನಿಂಗ್. ಇನ್ ಅ ರೇಸ್. ನಂಗೆ ಬೇಜಾರಾಗುತ್ತೆ ಮಕ್ಕಳು. ಲೈಫ್ ಮಾಡ್ಬೇಕು, ತುಂಬಾ ಸಿಗುತ್ತೆ ಸೊಲ್ಯೂಷನ್ಸ್. ಅದೇ ಪೇಶನ್ಸ್ ಇಂದ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಷ್ಟೇ. ದಟ್ಸ್ ದ ಥಿಂಗ್ ಚಿಲ್ಡ್ರನ್ಗೆ. ಎಸ್. Thank you, Savita. Thanks for sharing your journey. Thank you very much. Thank you for calling me to this podcast, which you are doing very well. Thank you. It's just that Great awareness ಒಳ್ಳೆದಾಗ್ಲಿ ಕ್ರಿಯೇಟ್ ಇದು. ಮಾಡ್ತಾ ಇರೋದು, ಪ್ರಪಂಚಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬಿಟ್ಟು ಯಾರಿಗೋ ಒಬ್ರಿಗೆ ಒಂದ್ ಸಪೋರ್ಟ್ ಆಯ್ತು ಅಂದ್ರೆ ಲೈಫ್ ಅಲ್ಲಿ, that's a big thing for you, me, everyone. ಹೌದು It's just ನಾನು ಒಂದು ಕ್ಯಾಟಲಿಸ್ಟ್, catalyst. ಒಂದು ಬ್ರಿಡ್ಜ್ ತರ ಅಷ್ಟೇನೆ ನಾವೆಲ್ಲ. Sure. Yes. You're doing a great job once again. Thank you. All the best. Thank you. ಮಾಡ್ಬೇಕು.